ಸೆಕ್ಷನ್ 17A ಅಡಿ ಪೊಲೀಸ್ ಅಧಿಕಾರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿಲ್ಲ. ಕರ್ತವ್ಯದ ಭಾಗವಾಗಿ ಸಿಎಂ ಮೂಡ ನಿವೇಶನದ ತೀರ್ಮಾನವನ್ನ ಕೈಗೊಂಡಿಲ್ಲ. ವಿವೇಚನೆ ಬಳಸದೆ ರಾಜ್ಯಪಾಲರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಕಾಂಗ್ರೆಸ್ನವರ ಆಗಿರಬಹುದು ಅಥವಾ ಸಿಎಂ ಆಗಿರಬಹುದು, ಮೊನ್ನೆಯಿಂದಲೂ ಕೂಡ ಹೇಳ್ಕೊಂಡು ಬಂದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇದೇ ವಿಚಾರಗಳು. ಇಲ್ಲಿ ವಿವೇಚನೆ ಬಳಸಿಲ್ಲ ರಾಜ್ಯಪಾಲರು. ತಾವು ನಿರ್ಧಾರ ತೆಗೆದುಕೊಂಡಿಲ್ಲ, ಏನಾಗಿದೆ ಅನ್ನೋದನ್ನ ಓದಿಲ್ಲ, ದೂರಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡಿಲ್ಲ, ದೂರಿಗೆ ಕೊಟ್ಟಂತಹ ಉತ್ತರವನ್ನ ಅವರು ಗಮನಿಸಿದ್ದಾರೋ ಇಲ್ವೋ ಅನ್ನೋದನ್ನ ಕೂಡ ಈಗಾಗಲೇ ಕಾಂಗ್ರೆಸ್ನವರು ಹೇಳ್ತಾ ಇದ್ರು. ಜೊತೆಗೆ ರಾಜ್ಯಪಾಲರ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು. ಏನಂತ ಹೇಳಿದ್ರೆ ಕೇಂದ್ರದ ಕೈಗೊಂಬೆಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ, ವರ್ತನೆ ಮಾಡ್ತಾ ಇದ್ದಾರೆ, ಕೇಂದ್ರದ ಅಣತಿಯಂತೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಆರೋಪ ಮಾಡ್ತಾ ಇದ್ರು. ಸೊ ರಾಜ್ಯಪಾಲರು ಈ ಎಲ್ಲ ಕೇಸ್ಗಳಿದ್ರು, 12ರಿಂದ 20 ಕೇಸ್ಗಳು ರಾಜ್ಯಪಾಲರ ಮುಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿಗಾಗಿ ಕಾಯ್ತಾ ಇದ್ರು. ಯಾಕೆ ಕೊಡ್ಲಿಲ್ಲ? ಬಿಜೆಪಿ ಅವರದೇ ಪ್ರಕರಣಗಳೇ ಇದೆಯಲ್ಲ ಅವರ ಮುಂದೆ ಪ್ರಾಸಿಕ್ಯೂಷನ್ಗೆ, ಅದನ್ನ ಯಾಕೆ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ 17A ಅಡಿಯಲ್ಲಿ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದು. 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಆಗ್ಲೇ ನ್ಯಾಯಾಧೀಶರು ಹೇಳ್ತಾ ಇದ್ರು, ಅವರು ಅನುಮತಿ ಕೊಟ್ಟಿರೋದು ಸರಿಯಾಗಿದೆ. 17A ಅಡಿಯಲ್ಲಿ ಅವರು ಅಲ್ಲಿ ಅನುಮತಿ ಕೊಟ್ಟಿದ್ದಾರಷ್ಟೇ, ಆರ್ಡರ್ ಮಾಡಿಲ್ಲ, ಆದೇಶ ಮಾಡಿಲ್ಲ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ನ್ಯಾಯಾಧೀಶರು. ಇನ್ನು 420 ವಿಚಾರ ಕೂಡ ಬರುತ್ತೆ. ಭ್ರಷ್ಟಾಚಾರ ತಡೆ ಕಾಯ್ದೆ ನಿಯಂತ್ರಣದ ಅಡಿಯಲ್ಲೂ ಕೂಡ ಈಗಾಗಲೇ ಯಾವ ರೀತಿಯಾಗಿ ಸೆಕ್ಷನ್ಗಳನ್ನು ಅಳವಡಿಸಲಾಗಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾನೆ, ಏನೇನು ಆಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಸೆಕ್ಷನ್ 17A ಅಡಿ ಪೊಲೀಸ್ ಅಧಿಕಾರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿಲ್ಲ. ಕರ್ತವ್ಯದ ಭಾಗವಾಗಿ ಸಿಎಂ ಮೂಡ ನಿವೇಶನದ ತೀರ್ಮಾನ ಕೈಗೊಂಡಿಲ್ಲ. ವಿವೇಚನೆ ಬಳಸದೆ ರಾಜ್ಯಪಾಲರು ತೀರ್ಮಾನ ಕೈಗೊಂಡಿದ್ದಾರೆ ಅನ್ನೋದನ್ನ ಸಿಂಘ್ವಿ ಅವರು ಹೇಳ್ತಿದ್ದಾರೆ. ಸಚಿವ ಸಂಪುಟದ ಸಲಹೆಯನ್ನಾಗಲಿ ನನ್ನ ಪ್ರತಿಕ್ರಿಯೆಯನ್ನಾಗಲಿ ಯಾವುದನ್ನು ರಾಜ್ಯಪಾಲರು ಪರಿಗಣಿಸಿಲ್ಲ. ಸಚಿವ ಸಂಪುಟದಲ್ಲಿ ಈ ಒಂದು ನೋಟಿಸ್ ಬಂದ ಮೇಲೆ ಸಚಿವ ಸಂಪುಟದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಅದೀಗ 2ನೇ ಮೀಟಿಂಗ್, ಮೊನ್ನೆ ಆಗಿರುವಂಥದ್ದು 2ನೇ ಮೀಟಿಂಗ್ ಅಲ್ಲೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ವಿರೋಧ ಮಾಡಲಾಗಿದೆ. ಕಾನೂನು ಹೋರಾಟದ ನಿರ್ಧಾರವನ್ನು ಕೂಡ ಅಲ್ಲಿ ತೆಗೆದುಕೊಳ್ಳಲಾಗಿತ್ತು. ಈ ಹಿಂದೆ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರು ಏನು ನೋಟಿಸ್ ಅನ್ನ ಕೊಟ್ಟಿದ್ರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ಹೇಳಲಾಗಿತ್ತು. ಆದರೆ ಅದ್ಯಾವುದು ಕೂಡ ಆಗ್ಲಿಲ್ಲ. ಅಲ್ಲಿ ಸಚಿವ ಸಂಪುಟದ ಸಲಹೆಯನ್ನಾಗಲಿ ಪ್ರತಿಕ್ರಿಯೆಯನ್ನಾಗಲಿ ಯಾವುದನ್ನು ಕೂಡ ರಾಜ್ಯಪಾಲರು ಪರಿಗಣಿಸಿಲ್ಲ. ಅವರು ನೀಡಿರುವ ಒಂದೇ ಕಾರಣ, ನಾನು ಸಚಿವ ಸಂಪುಟದ ಸಲಹೆಗೆ ಬದ್ಧನಾಗಬೇಕಾಗಿಲ್ಲ ಅನ್ನೋದಾಗಿದೆ ಅನ್ನೋದನ್ನ ಈಗ ರಾಜ್ಯಪಾಲರು ಏನು ಹೇಳಿದ್ದಾರೆ ಅಥವಾ ಏನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಅವರು ಈಗ ಸಲಹೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಂದು ಸಚಿವ ಸಂಪುಟದ ನಿರ್ಧಾರ, ಅದು 136 ಶಾಸಕರ ನಿರ್ಧಾರ ಅಲ್ಲಿ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳೇ ಆಗಿರುವಂತಹ ಸಂದರ್ಭದಲ್ಲಿ ಈ ಒಂದು ಸಲಹೆಯನ್ನ ತೆಗೆದುಕೊಳ್ಬೇಕಾಗಿತ್ತು. ಅವರು ನೀಡಿರುವಂತಹ ಒಂದು ಕಾರಣ ಏನಂದ್ರೆ, ರಾಜ್ಯಪಾಲರು ನಾನು ಸಚಿವ ಸಂಪುಟದ ಸಲಹೆಗೆ ಬದ್ಧನಾಗಬೇಕಾಗುವ ಅವಶ್ಯಕತೆ ಇಲ್ಲ, ನನಗೇನು ಅವರು ಸಚಿವ ಸಂಪುಟ ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ ನಾನು ಅದಕ್ಕೆ ಬದ್ಧನಾಗಬೇಕು ಅನ್ನುವಂತಹ ಯಾವುದೇ ಮಿತಿ ನನಗೆ ಇಲ್ಲ, ನಾನು ಬದ್ಧನಾಗಬೇಕಾಗಿರುವ ಅವಶ್ಯಕತೆಯೂ ಇಲ್ಲ ಅನ್ನೋದಾಗಿದೆ ಅನ್ನೋದನ್ನ ಈಗಾಗಲೇ ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ. ಸಚಿವ ಸಂಪುಟದಲ್ಲಿ ದೊಡ್ಡ ತೀರ್ಮಾನವನ್ನು ಕೈಗೊಂಡಿರೋದು ಅದು ರಾಜ್ಯಪಾಲರ ನಿರ್ಧಾರವನ್ನ ಖಂಡನೆ ಮಾಡೋದು, ವಿರೋಧವನ್ನ ವ್ಯಕ್ತಪಡಿಸೋದು ಅದಕ್ಕೆ. ಆದರೆ ಇಲ್ಲಿ ವಿರೋಧ ವ್ಯಕ್ತಪಡಿಸಿದ ಬಳಿಕವೂ ಅವರಿಗೆ ಅವೆಲ್ಲದರ ಉತ್ತರವನ್ನ ನೀಡಲಾಗಿದೆ. ಸಚಿವ ಸಂಪುಟ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಕೂಡ ರಾಜ್ಯಪಾಲರಿಗೆ ಹೇಳುವಂತಹ ಪ್ರಯತ್ನ ಆಗಿದೆ. 70 ಪುಟಗಳ ಉತ್ತರವನ್ನ ನೀಡಲಾಗಿದೆ. ಅಷ್ಟೆಲ್ಲ ಆಗಿದ್ರೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯಪಾಲರು ವಿವೇಚನೆಯನ್ನ ಬಳಸದೆ ತಮ್ಮ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ತಮ್ಮ ವಿವೇಚನೆಯನ್ನ ಬಳಸಬೇಕಾಗಿತ್ತು ಅಲ್ಲಿ ಅನ್ನೋದನ್ನ ಕೂಡ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಗವರ್ನರ್ ಅವರು ಸಚಿವ ಸಂಪುಟದ ಸಲಹೆಯನ್ನ ಪರಿಗಣಿಸಿಲ್ಲ, ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡೇ ಇಲ್ಲ. ಇಲ್ಲಿ ರಾಜ್ಯಪಾಲರು ಕ್ಯಾಬಿನೆಟ್ ನಿರ್ಧಾರಕ್ಕೆ ಗವರ್ನರ್ ಬದ್ಧರಾಗಿಲ್ಲ, ಅದೇ ಬದ್ಧರಾಗಬೇಕಾಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ರಾಜ್ಯಪಾಲರು ನನಗೆ ಸಚಿವ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತೀರಿ ಅನ್ನೋದು ನಾನು ಅದಕ್ಕೆ ಬದ್ಧನಾಗಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ರಾಜ್ಯಪಾಲರು ಅನ್ನೋದನ್ನ ಹೇಳ್ತಿದ್ದಾರೆ. ಇದು ತುಂಬಾ ವಿಸ್ತಾರವಾದ ವಿಚಾರ ಅನ್ನೋದನ್ನ ಕೂಡ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇರುವಂಥದ್ದು. ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು
ಯಾವಾಗ ಈ ಒಂದು ಅಂಶವನ್ನು ತೆಗೆದುಕೊಂಡ್ರು, ಮೂಢ ಹಗರಣದ ವಿಚಾರ ಯಾವಾಗ ಬಂತು, ಅವತ್ತಿನಿಂದ ಇಲ್ಲಿವರೆಗೂ ಅವರು ನಡೆದುಕೊಂಡು ಬಂದಂತಹ ಹಾದಿಯನ್ನು ಹೇಳ್ತಿದ್ದಾರೆ, ಅವರು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಹೇಳ್ತಾರೆ, ಅದರಲ್ಲಿ ಅವರ ವರ್ತನೆಯನ್ನು ಹೇಳ್ತಾ ಇದ್ದಾರೆ, ಅವರು ತರಾತುರಿಯಲ್ಲಿ ಕ್ರಮವನ್ನು ಕೈಗೊಂಡಿರೋದರ ವಿಚಾರವನ್ನು ಈಗಾಗಲೇ ನ್ಯಾಯಾಧೀಶರ ಮುಂದೆ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ಒಂದು ವಿಚಾರದಲ್ಲಿ ಏನಾಗಿತ್ತು, ಈ ಹಿಂದೆ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಅನೇಕರ ಹೆಸರುಗಳು ಕೂಡ ಬಂದಿತ್ತು, ಕೇಸ್ಗಳಿದೆ, 12 ಕೇಸ್ಗಳಿದೆ ಅವರ ಮುಂದೆ, ಯಾಕೆ ಯಾವುದನ್ನು ಕೂಡ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಅನ್ನೋದನ್ನು ಕೂಡ ಈಗಾಗಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಕ್ಯಾಬಿನೆಟ್ ನಿರ್ಧಾರಕ್ಕೆ ಗವರ್ನರ್ ಬದ್ಧ ಆಗಬೇಕಾಗಿಲ್ಲ ಅಂತ ಹೇಳ್ತಾನೆ, ಅವರು ಬದ್ಧರಾಗಿಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು 17A ಅಡಿ ಪೊಲೀಸ್ ಅಧಿಕಾರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಲಿಲ್ಲ. ಇಲ್ಲಿ ಕರ್ತವ್ಯದ ಭಾಗವಾಗಿ ಸಿಎಂ ಮೂಢ ನಿವೇಶನದ ತೀರ್ಮಾನವನ್ನ ಕೈಗೊಂಡಿಲ್ಲ, ವಿವೇಚನೆಯನ್ನ ಬಳಸದೆ ರಾಜ್ಯಪಾಲರು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಈಗ ನ್ಯಾಯಾಧೀಶರ ಮುಂದೆ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಿಂಘ್ವಿ ಅನೇಕ ವಿಚಾರಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿವಾದಿಗಳ ವಿಚಾರವನ್ನು ಕೂಡ ಹೇಳ್ತಾರೆ. ಒಂದು ದೊಡ್ಡ ಇಶ್ಯೂ ಇದು, ತುಂಬಾ ವಿಸ್ತಾರವಾದಂತಹ ವಿಚಾರ ಇದು ಅನ್ನೋದನ್ನ ಹೇಳ್ತಾನೆ. ಪ್ರತಿವಾದಿಗಳು ಬೇಕಿದ್ರೆ ಅವರ ಪ್ರತಿಕ್ರಿಯೆ ಸಲ್ಲಿಕೆ ಮಾಡಲಿ ಅಂತ ಹೇಳಿ ನ್ಯಾಯಾಧೀಶರು ಆಗ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸಿಂಘ್ವಿ ಅವರು ಹೇಳ್ತಾನೆ, ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಭಾಗಿಯಾಗಿರಲಿಲ್ಲ. ಯಾಕಂದ್ರೆ ಇಂತಹ ಒಂದು ಆರೋಪ ಬಂದಂತಹ ಸಂದರ್ಭದಲ್ಲಿ ಯಾರು ಕೂಡ ಅಲ್ಲಿ ಮುಖ್ಯಮಂತ್ರಿಗಳು ಇದ್ರೆ ಮುಖ್ಯಮಂತ್ರಿಗಳು ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಪಾಲ್ಗೊಳ್ಳುವ ಹಾಗಿಲ್ಲ. ಯಾಕಂದ್ರೆ ಅವರ ವಿರುದ್ಧವೇ ಆರೋಪ ಬಂದರೆ ಅವರು ಅಲ್ಲೇ ಅವರಿಗೆ ಇನ್ಫ್ಲುಯೆನ್ಸ್ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋ ಕಾರಣಕ್ಕಾಗಿ ಅವರ ಪರವಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಯಾರು ಕೂಡ ತಮ್ಮ ಸ್ವಂತ ಅಭಿಪ್ರಾಯವನ್ನ ಹೇಳೋದಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಅಲ್ಲಿ ಯಾರು ಆರೋಪ ಬಂದಿರುತ್ತೆ ಅವರು ಇರುವಂತಹ ಸಾಧ್ಯತೆಗಳು ಇರೋದಿಲ್ಲ ಅಲ್ಲಿ ಅನ್ನೋದನ್ನ ಕೂಡ ಹೇಳ್ತಿದ್ದಾರೆ. ಸಿಎಂ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ. ಸಿಎಂ ವಿರುದ್ಧ ಆರೋಪ ಬಂದರೆ ಇಡೀ ಕ್ಯಾಬಿನೆಟ್ ಇಲ್ಲಿ ಅನರ್ಹಗೊಳ್ಳೋದಿಲ್ಲ. ಹೀಗಾಗಿ ಸಿಎಂ ಹೊರತಾದ ಕ್ಯಾಬಿನೆಟ್ ಸಭೆಯ ತೀರ್ಮಾನವನ್ನ ಒಪ್ಪಬೇಕಾಗಿತ್ತು ರಾಜ್ಯಪಾಲರು. ಅವರು ಸಚಿವ ಸಂಪುಟ ಸಭೆ ಮಾಡಿದ್ರಲ್ಲ, DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಮಾಡಿರೋದು. ಸಿಎಂ ಸಿದ್ದರಾಮಯ್ಯ ಆ ಸಭೆಯಲ್ಲಿ ಪಾಲ್ಗೊಂಡಿರಲಿಲ್ಲ, ಅವರು ಸಭೆಗೂ ಬಂದೂ ಇರಲಿಲ್ಲ. ಹಾಗಾಗಿ ಸಿಎಂ ವಿರುದ್ಧ ಆರೋಪ ಬಂದರೆ ಇಡೀ ಕ್ಯಾಬಿನೆಟ್ಟೇ ಅನರ್ಹಗೊಳ್ಳೋದಿಲ್ಲ. ಹೀಗಾಗಿ ಸಿಎಂ ಹೊರತಾದ ಕ್ಯಾಬಿನೆಟ್ ಇತ್ತಲ್ಲ, ಆ ಕ್ಯಾಬಿನೆಟ್ ತೆಗೆದುಕೊಂಡಂತಹ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಇತ್ತಲ್ಲ, ಆ ತೀರ್ಮಾನವನ್ನ ಒಪ್ಪಬೇಕಾಗಿತ್ತು ರಾಜ್ಯಪಾಲರು. ರಾಜ್ಯಪಾಲರ ತೀರ್ಮಾನ ನ್ಯಾಯಾಂಗದ ಪರಾಮರ್ಶೆ ವ್ಯಾಪ್ತಿಯಲ್ಲಿದೆ. ಒಮ್ಮೆ ಚೆಕ್ ಮಾಡಬೇಕಾಗುತ್ತೆ, ವಿಮರ್ಶೆ ಮಾಡಬೇಕಾಗುತ್ತೆ. ರಾಜ್ಯಪಾಲರು ಏನು ಕೈಗೊಂಡಿದ್ದಾರೆ ತೀರ್ಮಾನ, ಏನು ಅವರು ಒಂದು ಡಿಸಿಷನ್ ತಗೊಂಡಿದ್ದಾರಲ್ಲ, ಅವರ ನಿರ್ಧಾರ ಇದೆಯಲ್ಲ, ಅದರ ಬಗ್ಗೆ ನ್ಯಾಯಾಂಗದ ಪರಾಮರ್ಶೆ ವ್ಯಾಪ್ತಿಯಲ್ಲಿದೆ ಅದು ಅನ್ನೋದನ್ನು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ. ರಾಜ್ಯಪಾಲರು ಇತರೆ ಇದನ್ನೇ ಆಯ್ಕೆ ಮಾಡಿದ್ದಾರೆ. ಈಗ 12 ಕೇಸ್ಗಳನ್ನ ಹೇಳಿದ್ರಲ್ಲ, ಜೊತೆಗೆ ಬಿಜೆಪಿಯವರ ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ರಲ್ಲ, ಜೊಲ್ಲೆ ಆಗಿರಬಹುದು, ಅದ್ರ ಜೊತೆಗೆ ಮುರುಗೇಶ್ ನಿರಾಣಿ ಆಗಿರ್ಬೋದು, ರೆಡ್ಡಿ ಆಗಿರ್ಬೋದು, ಈ ಹಿಂದೆ ಪ್ರತಿದಿನ ಕೂಡ ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳ್ತಾ ಇದ್ರು ಕಾಂಗ್ರೆಸ್ನವರು. ಸೊ ಆ ರೀತಿಯಾಗಿ ಅವರ ಎಲ್ಲರ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳುವಂತಹ ಒಂದು ಸಲಹೆನ ಅಲ್ಲಿ ಇದೆ. ಅವ್ರು ಯಾಕೆ ಅದಕ್ಕೆಲ್ಲ ಪರ್ಮಿಷನ್ ಕೊಡಲಿಲ್ಲ? ರಾಜ್ಯಪಾಲರು ಇತರೆ ದೂರುಗಳನ್ನ ಬಿಟ್ಟು ಇದನ್ನೇ ಯಾಕೆ ಆಯ್ಕೆ ಮಾಡಿದ್ದಾರೆ? ಸೆಲೆಕ್ಟಿವ್ ಆಗಿ ಯಾಕೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ? ಇಷ್ಟೆಲ್ಲ ಪ್ರಕರಣಗಳಿದ್ರೂ ಕೂಡ ಇದೊಂದೇ ಪ್ರಕರಣವನ್ನ ಸೆಲೆಕ್ಟಿವ್ ಆಗಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಅವರು ನೀಡಿದ್ದಾರೆ. ರಾಜ್ಯಪಾಲರ ನಡೆಯ ಬಗ್ಗೆ ಇಲ್ಲಿ ಮಾತುಕತೆಗಳು ಆಗ್ತಾ ಇರುವಂಥದ್ದು, ವಾದ ಆಗ್ತಾ ಇರುವಂಥದ್ದು, ಅವರ ಈ ಒಂದು ನಡೆಯ ಬಗ್ಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಮಧ್ಯಪ್ರದೇಶದ ಪ್ರಕರಣವೊಂದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಅಂದರೆ ಏನಾಗಿದೆ ಈ ಹಿಂದಿನ ಕೇಸ್ಗಳಲ್ಲಿ, ಬಂದಂತಹ ಆದೇಶ ಏನು ಅಥವಾ ಬಂದಂತಹ ತೀರ್ಪುಗಳು ಏನು ಅನ್ನೋದನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.